ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 47ನೇ ವಚನ. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. 54ನೇ ವಚನ. ಇದು ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಮಾಡಿರುವಂತಹ ಎರಡನೆಯ ಸೂಚಕ ಕಾರ್ಯ. ಮೊದಲ ಸೂಚಕ ಕಾರ್ಯವೇನೋ ವಿವಾಹದಲ್ಲಿ ಮಾಡಿದ್ರು. ಎರಡನೆಯ ಸೂಚಕ ಕಾರ್ಯವೇನೋ ಒಬ್ಬ ಮಗನ ಜೀವಿತದಲ್ಲಿ ಮಾಡ್ತಾರೆ. ತಂದೆಯ ಆಕ್ರಂದನೆಯನ್ನು ಕೇಳಿ, ತಂದೆ ಕಣ್ಣೀರಿಡುವುದನ್ನು ನೋಡಿ, ತಂದೆಯ ಬಾಧೆಯನ್ನು ನೋಡಿ, ಅಂದರೆ ಬಾಧೆ ಪಡುತ್ತಿರುವ ಒಬ್ಬ ತಂದೆಯನ್ನು ನೋಡಿದ ದೇವರು ಅದ್ಭುತ ಮಾಡ್ತಾರೆ. ಈ ದಿನ ನಮ್ಮ ಮಧ್ಯ ಬಾಧೆ ಪಡುವ ತಂದೆಯಂದಿರು ಯಾರಾದರೂ ಇದ್ದೀರಾ? ಬಾಧೆ ಪಡುತ್ತಿರುವ ತಾಯಂದಿರು ಯಾರಾದರೂ ಇದ್ದೀರಾ? ನನ್ನ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರಲು ಕಾರಣವೇನೆಂದರೆ, ಬಾಧೆ ಪಡುತ್ತಿರುವ ಪ್ರತಿಯೊಬ್ಬರ ಬಾಧೆಯಿಂದ ಅವರನ್ನು ಬಿಡಿಸುವುದಕ್ಕಾಗಿಯೂ ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಕೇಳ್ತಿದ್ದೇನೆ, ಈ ದಿನ ತಂದೆಯಾಗಿ ನಿಮ್ಮ ಬಾಧೆಗೆ ಕಾರಣವೇನು? ತಾಯಿಯಾಗಿ ನಿಮ್ಮ ಬಾಧೆಗೆ ಕಾರಣವೇನು? ನಿಮ್ಮ ಮಕ್ಕಳಲ್ಲವೋ? ಈ ದಿನ ಯಾರಾದರೂ ಇದ್ದೀರಾ ನಮ್ಮ ಮಧ್ಯದಲ್ಲಿ? ನನ್ನ ಮಗನ ವಿಷಯದಲ್ಲಿ ನಾನು ಬಹಳ ಬಾಧೆ ಪಡ್ತಿದ್ದೇನೆ, ನನ್ನ ಮಗಳ ವಿಷಯದಲ್ಲಿ ನಾನು ಬಹಳ ಬಾಧೆ ಪಡ್ತಿದ್ದೇನೆ ಎನ್ನುವವರು, ನನ್ನ ಹೆಂಡತಿಯ ವಿಷಯದಲ್ಲಿ ಬಹಳ ಬಾಧೆ ಪಡ್ತಿದ್ದೇನೆ, ನನ್ನ ಗಂಡನ ವಿಷಯದಲ್ಲಿ ನರಕ ಯಾತನೆ ಅನುಭವಿಸ್ತಿದ್ದೇನೆ ಏನೋ ಅಂತಾರೆ ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ಕೇಳ್ರಿ, ಯೇಸುಕ್ರಿಸ್ತನು ಮಾಡಿರುವ ಎರಡನೇ ಅದ್ಭುತ ಯಾವುದು ಗೊತ್ತಾ? ಬಾಧೆಯಲ್ಲಿ ಇರುವಂತಹ ವ್ಯಕ್ತಿಯ ಬಾಧೆಯನ್ನು ನಿವಾರಿಸುವಂತಹ ಪ್ರಯತ್ನ ಮಾಡುತ್ತಾರೆ. ಯಾಕೆಂದ್ರೆ ಆತನು ಮನುಷ್ಯನನ್ನು ಸೃಷ್ಟಿಸಿದ್ದಾರೆ ಪ್ರಿಯರೇ. ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯ ಮೇರೆಗೆ ಮನುಷ್ಯನನ್ನು ದೇವರು ಸೃಷ್ಟಿಸಿದ್ದಾರೆ. ಆ ಮನುಷ್ಯನನ್ನು ಸೃಷ್ಟಿಸಿದಾಗ ಒಂದು ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ. ಆ ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿದಾಗ ಆ ಕುಟುಂಬ ವ್ಯವಸ್ಥೆಗೆ ವಿವಾಹವೇ ಆಧಾರವಲ್ಲವೋ? ಆ ವಿವಾಹದಲ್ಲಿ ಸಮಸ್ಯೆ ಬಂದಾಗ ಯೇಸುಕ್ರಿಸ್ತನ ಮೊಟ್ಟಮೊದಲ ಅದ್ಭುತ ಆ ವಿವಾಹದಲ್ಲಿರುವ ಸಮಸ್ಯೆ ತೀರಿಸುವಂಥದ್ದಾಗಿತ್ತು. ವಿವಾಹವಾದ ನಂತರ ಅದು ಏನಾಗ್ತದೆ ಹೇಳ್ರಿ? ಒಂದು ಕುಟುಂಬ ಆಗ್ತದೆ. ವಿವಾಹವಾದ ನಂತರ ಏನಾಗ್ತದೆ? ಕುಟುಂಬ ಆಗ್ತದೆ. ನಿಮ್ಮನ್ನು ಯಾರಾದರೂ ಒಂದು ವಿವಾಹಕ್ಕಾಗಲಿ ಇಲ್ಲವೇ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ ಅಂದ್ಕೊಳ್ಳಿ, ಫ್ಯಾಮಿಲಿ ಆಗಿ ಬಾಂದಿದ್ದಾರೆ ಅಂದ್ಕೊಳ್ಳಿ. ನೀವು ಒಬ್ಬಂಟಿಗರೇ ಹೋದ್ರಿ ಅಂದ್ಕೊಳ್ಳಿ, ಯಾಕೆ ಫ್ಯಾಮಿಲಿ ಬರಲಿಲ್ಲವೋ ಎಂದು ಕೇಳ್ತಾರೆ. ಏನ್ ಕೇಳ್ತಾರೆ? ಫ್ಯಾಮಿಲಿ ಬರಲಿಲ್ಲವೋ ಎಂದು ಕೇಳ್ತಾರೆ. ಅರ್ಥವಾಯ್ತಾ ಸಹೋದರಿಯರೇ? ನೀವಿಲ್ಲದಿದ್ದರೆ ಫ್ಯಾಮಿಲಿಯೇ ಇಲ್ಲ. ಅರ್ಥ ಆಯ್ತಾ ಸಹೋದರಿಯರೇ? ನೀವಿದ್ರೇನೇ ಫ್ಯಾಮಿಲಿ, ಇಲ್ಲವಾದರೆ ಖಾಲಿ. ಇವರೆಲ್ಲ ಖಾಲಿ, ನಾವೆಲ್ಲ ಖಾಲಿ. ನೀವಿದ್ರೇನೇ ಫ್ಯಾಮಿಲಿ. ಅರ್ಥವಾಯ್ತಾ? ವ್ಯತ್ಯಾಸ ಬಂದ್ರೆ ಬ್ರೂಸ್ಲಿ ಅಂದ್ರೆ ಬ್ರೂಸ್ಲಿ ಯಾವುದಕ್ಕೆ ಫೇಮಸ್ಸು? ಫೈಟಿಂಗಿಗೆ ಫೇಮಸ್ಸು. ಕೇಳಿ ಪ್ರಿಯರೇ, ವಿವಾಹವು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿದೆ. ಆ ವಿವಾಹದಲ್ಲಿ ಸಮಸ್ಯೆ ಬಂದಾಗ ದೇವರೇ ಅದ್ಭುತ ಮಾಡುತ್ತಾರೆ. ವಿವಾಹ ನಂತರ ಅದು ಆಗುವುದೇ ಕುಟುಂಬ. ಗಂಡ ಹೆಂಡತಿ ಕೂಡುವುದರಿಂದ ಹುಟ್ಟುವಂತಹ ಮಕ್ಕಳು. ಆ ಮಕ್ಕಳ ಜೀವಿತದಲ್ಲಿ ಸಮಸ್ಯೆ ಬಂದರೆ ಒದ್ದಾಡುವಂಥವರೇ ತಂದೆ ತಾಯಿಗಳು. ಈ ಸಮಸ್ಯೆ ಯಾವುದು? ಕುಟುಂಬ ಸಮಸ್ಯೆ. ಮೊದಲ ಸಮಸ್ಯೆ ಏನು? ವಿವಾಹದ ಸಮಸ್ಯೆ. ಈಗ ನಾವು ನೋಡಿಕೊಳ್ತಾ ಇರುವುದೇನೆಂದರೆ ಕುಟುಂಬದಲ್ಲಿರುವಂತಹ ಸಮಸ್ಯೆ. ಮಗನಿಗೆ ಸಮಸ್ಯೆ ಬಂದರೂ, ಮಗಳಿಗೆ ಸಮಸ್ಯೆ ಬಂದರೂ ತಂದೆ ತಾಯಿಗಳೇ ಒದ್ದಾಡುತ್ತಾರಲ್ಲವೇ? ಹೀಗೆ ತಂದೆ ತಾಯಿಗಳು ಒದ್ದಾಡಲು ಕಾರಣವೇನೆಂದರೆ, ಬಂದಿರುವಂತಹ ಸಮಸ್ಯೆ ವ್ಯಾಪಾರದ ಸಮಸ್ಯೆ ಅಲ್ಲ, ಬಂದಿರುವ ಸಮಸ್ಯೆ ಉದ್ಯೋಗದ ಸಮಸ್ಯೆ ಅಲ್ಲ, ಬಂದಿರುವ ಸಮಸ್ಯೆ ಮನೆಯ ಸಮಸ್ಯೆಯಾಗಿದೆ, ಕುಟುಂಬದಲ್ಲಿನ ಸಮಸ್ಯೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಯೇಸು ಮಾಡಿರುವ ಎರಡನೆಯ ಅದ್ಭುತ ಎಲ್ಲಿ ಗೊತ್ತಾ? ಕುಟುಂಬದಲ್ಲಿ ಬಂದಿರುವ ಸಮಸ್ಯೆಯನ್ನು ತೀರಿಸುವುದಕ್ಕಾಗಿ ನನ್ನ ಯೇಸು ಅದ್ಭುತ ಮಾಡುತ್ತಾರೆ. ಆ ಕುಟುಂಬದಲ್ಲಿನ ಸಮಸ್ಯೆ ಯಾರ ಮೂಲಕ ಬಂತು? ಯಾರಿಗೆ ಬಂತು ಎನ್ನುವುದಾದರೆ ಮಗನ ಮೂಲಕ ಬಂತು. ಆ ಮಗನ ನಿಮಿತ್ತ ತಂದೆ ಅಳುತ್ತಿದ್ದಾನೆ. ತಮ್ಮಂದಿರೇ ಕೇಳ್ತಾ ಇದ್ದೀರಾ? ತಂಗಿಯಂದಿರೇ ಕೇಳ್ತಾ ಇದ್ದೀರಾ? ನಿಮ್ಮ ನಿಮಿತ್ತ ತಂದೆ ತಾಯಿಗಳು ಅಳುವಂಥದ್ದು ಒಳ್ಳೆಯದಲ್ಲ. ನಿಮ್ಮನ್ನು ಹೆತ್ತಿರುವುದಕ್ಕಾಗಿ ತಂದೆ ತಾಯಿಗಳು ಕಣ್ಣೀರಿಡುವಂಥದ್ದು ಅದು ಯಾವತ್ತಿಗೇ ಆಗಲಿ ನಿಮಗೆ ಆಶೀರ್ವಾದ ಅಲ್ಲ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೀವು ಜಾಗ್ರತೆಯಿಂದ ನೋಡುವುದಾದರೆ, ಜ್ಞಾನವುಳ್ಳಂತಹ ಮಗನು ತನ್ನ ತಂದೆಗೆ ತಾಯಿಗೆ ಏನ್ ಮಾಡ್ತಾನಂತೆ? ಸಂತೋಷಪಡಿಸುತ್ತಾನೆ, ಸನ್ಮಾನಿಸುತ್ತಾನೆ ಅಂತೆ. ಜ್ಞಾನಕ್ಕೆ ವಿರುದ್ಧ ಪದ ಯಾವುದು? ಅಜ್ಞಾನ. ಜ್ಞಾನಕ್ಕೆ ಪರ್ಯಾಯ ಪದ ಯಾವುದಾಗಿದೆ? ಜ್ಞಾನ ಅಂದ್ರೆ ಬುದ್ಧಿವಂತನು, ಅಜ್ಞಾನ ಅಂದ್ರೆ ಬುದ್ಧಿ ಇಲ್ಲದವನು. ಈಗ ಜ್ಞಾನವುಳ್ಳವನು ಅಂದ್ರೆ ಯಾರು? ಬುದ್ಧಿವಂತನು. ಬುದ್ಧಿವಂತನು ಏನ್ ಮಾಡ್ತಾನೆ? ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾನೆ. ಬುದ್ಧಿ ಇಲ್ಲದವನು ಕಾಡಿಸುತ್ತಾ ಇರ್ತಾರೆ. ತಮ್ಮ ತಂಗಿಯಂದಿರೇ, ಜ್ಞಾನವುಳ್ಳವರಾಗಿ ಜೀವಿಸಿರಿ.
ಜ್ಞಾನವುಳ್ಳವರಾಗಿ ಜೀವಿಸುವುದಾದರೆ ತಂದೆ ತಾಯಿಗಳು ಸಂತೋಷಿಸುತ್ತಾರೆ. ನೀತಿಯುಳ್ಳವರಾಗಿ ಜೀವಿಸಿರಿ, ಅದೇ ತಂದೆ ತಾಯಿಗಳಿಗೆ ಸಂತೋಷ. ಯೌವನ ಕಾಲದಲ್ಲಿಯೇ ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪ ಭೋಗಗಳಿಗೆ ನಿಮ್ಮನ್ನೇ ನೀವು ಮಾರಿಕೊಂಡಿದ್ದೀರಿ ಅಂದ್ಕೊಳ್ಳಿ. ವಿದ್ಯಾಭ್ಯಾಸವಿಲ್ಲದೆ, ಗುರಿ ಗಮ್ಯ ಇಲ್ಲದೆ, ಅನೇಕ ವಿಧವಾದ ತುಂಟಾಟಗಳಿಗೆ ಒಳಗಾಗಿ, ಕೆಟ್ಟ ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡುತ್ತಾ ನಿಮ್ಮ ಜೀವಿತವನ್ನು, ನಿಮ್ಮ ಭವಿಷ್ಯವನ್ನು, ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ದುಃಖ ಹುಟ್ಟಿಸುವಂಥವರಾಗಿರ್ತೀರಿ. ಆ ದಿನ ಅಲ್ಲಿನ ಮಗನು ತಂದೆ ಕಣ್ಣೀರಿಡುವಂತೆ ಮಾಡ್ತಿದ್ದಾನೆ. ಕಾರಣವೇನೆಂದರೆ ರೋಗ ಬಂದಿತು. ಆ ರೋಗದಿಂದ ಬಳಲುತ್ತಿರುವ ಮಗನ ನಿಮಿತ್ತ ತಂದೆ ಅಳುತ್ತಿದ್ದಾನೆ. ಈ ದಿನ ಅನೇಕ ಮಂದಿ ತಂದೆಯಂದಿರು, ಅನೇಕ ಮಂದಿ ತಾಯಂದಿರು ಅಳುತ್ತಾ ಇದ್ದಾರೆ. ಕಾರಣವೇನೆಂದರೆ ಮಗನು ತಂದುಕೊಂಡಿರುವ ಅನೇಕ ಸಮಸ್ಯೆಗಳ ನಿಮಿತ್ತವಾಗಿ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ತಂದೆಯನ್ನು ಕಾಡಿಸುವಂಥವರು, ತಾಯಿಯನ್ನು ಕಾಡಿಸುವಂಥವರು, ಗಂಡನನ್ನು ಕಾಡಿಸುವಂಥವರು, ಹೆಂಡತಿಯನ್ನು ಕಾಡಿಸುವಂಥವರು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಬೇಕು. ಯಾವುದೋ ಅದ್ಭುತ, ಯಾವುದೆಲ್ಲ ನಿಮ್ಮ ತಂದೆಯನ್ನು ಅಳಿಸುವುದಕ್ಕೆ ಕಾರಣವಾಯ್ತೋ, ತಾಯಿಯನ್ನು ಅಳಿಸುವುದಕ್ಕೆ ಕಾರಣವಾಯ್ತೋ, ಅದರಿಂದ ನೀವು ಹೊರಗಡೆ ಬರಬೇಕು. ಆ ದಿನ ಆ ತಂದೆ ಅಳುವುದಕ್ಕೆ ಕಾರಣವೇನೆಂದರೆ ಮಗನಿಗೆ ರೋಗ ಬಂದಿತು, ಅನಾರೋಗ್ಯ ಬಂದಿತು. ಕೆಲವರಿಗೆ ಅನಾರೋಗ್ಯ ಬಂದು ಹಿಡಿಯುವುದಾದರೆ ಇನ್ನು ಕೆಲವರಿಗೆ ಅಪವಿತ್ರಾತ್ಮ ಬಂದು ಹಿಡಿಯುತ್ತೆ, ದುರಾತ್ಮ ಬಂದು ಹಿಡಿದುಕೊಳ್ಳುತ್ತೆ, ಅಪವಿತ್ರವಾದ ಚಟಗಳು ಬಂದು ಹಿಡಿಯುತ್ತವೆ. ಮಕ್ಕಳಿಗೆ ಅಪವಿತ್ರವಾದ ಆತ್ಮಗಳಾಗಿರ್ಬೋದು, ಅಪವಿತ್ರವಾದ ಚಟಗಳಾಗಿರ್ಬೋದು. ಮಕ್ಕಳನ್ನು ಹಿಡಿದುಕೊಳ್ಳುವಾಗ ಹೆತ್ತ ತಂದೆ ತಾನೇ ಅಳುವುದು, ಹೆತ್ತ ತಾಯಿ ತಾನೇ ಅಳುವುದು. ಅಪವಿತ್ರಾತ್ಮ ಹಿಡಿದವರಾಗಿ ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ, ಅಪವಿತ್ರವಾದ ಚಟಗಳಲ್ಲಿ ಮುಳುಗಿದವರಾಗಿ ಒದ್ದಾಡುತ್ತಿರುವ ಮಕ್ಕಳನ್ನು ಹೊಂದಿರುವ ತಂದೆ ತಾಯಿಗಳು ಅಳುತ್ತಿದ್ದಾರೆ. ಮತ್ತೆ ಏನಾಗ್ಬೇಕು? ಈ ದಿನ ಅದ್ಭುತ ನಡೆಯಬೇಕು. ಯಾವುದು ಆ ಅದ್ಭುತ? ಯಾವ ಅಪವಿತ್ರಾತ್ಮ ಮಕ್ಕಳನ್ನು ಹಿಡಿದು ಆರೋಗ್ಯವನ್ನು ಹಾಳು ಮಾಡುತ್ತಿವೆಯೋ, ಆತ್ಮಿಕತೆಯನ್ನು ಹಾಳು ಮಾಡುತ್ತಿವೆಯೋ, ಅಸಭ್ಯವಾದ ಜೀವಿತಕ್ಕೆ ಬಂದಿಯಾಳುಗಳನ್ನಾಗಿ ಮಾಡಿವೆಯೋ ಆ ಅಪವಿತ್ರಾತ್ಮಗಳು ಆ ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಬಿಟ್ಟು ಬಿಟ್ಟು ಹೋಗಬೇಕಾದರೆ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಈಗ ತಂದೆ ಅಳುವುದಕ್ಕಾಗಿ ಕಾರಣವೇನೆಂದರೆ ಮಗನ ಜೀವಿತದಲ್ಲಿ ಸಮಸ್ಯೆ ಬಂದಿತು. ಆ ತಂದೆ ಅಳುತ್ತಿರುವುದಾದರೆ ತಾಯಿ ಅಳುತ್ತಾ ಇಲ್ಲವೋ? ತಾಯಿಯೂ ಅಳುತ್ತಿದ್ದಾಳೆ. ಅಂದರೆ ಕುಟುಂಬವೇ ದುಃಖದಲ್ಲಿದೆ. ಅದಕ್ಕೆ ಕಾರಣವೇನೆಂದರೆ ಒಬ್ಬ ಮಗನಿಗೆ ರೋಗ ಹಿಡಿದಿದೆ, ರೋಗ ಪೀಡಿಸುತ್ತಾ ಇದೆ. ರೋಗ ಎಲ್ಲಿಂದ ಬರುತ್ತದೆ? ಸಾಧಾರಣವಾಗಿ ದುಷ್ಟ ಸೈತಾನನಿಂದಲೇ ಬರುತ್ತದೆ. ಹಾಗೆ ಆತ್ಮಿಕರಿಗೂ ಕೂಡ ರೋಗ ಬರ್ತವಲ್ಲವೇ? ಮತ್ತೆ ಅವು ಎಲ್ಲಿಂದ ಬರ್ತಿವೆ? ದೇವರು ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಅನುಮತಿಸುತ್ತಾರೆ. ಯಾಕೆ? ಯೇಸು ಕ್ರಿಸ್ತನು ಬಹಳವಾಗಿ ಪ್ರೀತಿಸಿರುವ ಲಾಜರನು ರೋಗಿಯಾಗಿ ಮಲಗಿದ್ದನು. ಅಂದರೆ ಆತ್ಮಿಕರಿಗೂ ಕೂಡ ರೋಗಗಳು ಬರ್ತವೆ, ದೇವರ ಮಕ್ಕಳಿಗೂ ಕೂಡ ಅನಾರೋಗ್ಯಗಳು ಬರ್ತವೆ. ಕೆಲವು ಸಂದರ್ಭಗಳಲ್ಲಿ ನಾವು ಮಾಡಿರುವಂತಹ ತಪ್ಪುಗಳಿಂದ ರೋಗಗಳು ಬರ್ತವೆ. ಮಾಡಿರುವ ಪಾಪದಿಂದ ದೇವರು ನಮ್ಮನ್ನು ತಿದ್ದುವುದಕ್ಕಾಗಿ, ಸರಿಪಡಿಸುವುದಕ್ಕಾಗಿ, ಪಶ್ಚಾತ್ತಾಪದೊಳಗೆ ನಡೆಸುವುದಕ್ಕಾಗಿ ಆತನು ರೋಗಗಳನ್ನು ಅನುಮತಿಸಬಹುದು. ಇಲ್ಲವೇ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿಯೋ, ನಮ್ಮ ನಂಬಿಕೆಯನ್ನು ಪರಿಶುದ್ಧಪಡಿಸುವುದಕ್ಕಾಗಿಯೋ ದೇವರು ನಮ್ಮ ಜೀವಿತದಲ್ಲಿ ಅನಾರೋಗ್ಯವನ್ನು ಅನುಮತಿಸಬಹುದು. ಇಲ್ಲವೇ ಕೆಲವು ಸಂದರ್ಭಗಳಲ್ಲಿ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ ದೇವರು ಅನಾರೋಗ್ಯವನ್ನು ಅನುಮತಿಸಬಹುದು. ಲಾಜರನ ಜೀವಿತದಲ್ಲಿ ಬಂದಿರುವಂತಹ ಆ ರೋಗವು ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ದೇವರೇ ಅನುಮತಿಸುತ್ತಾರೆ. ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಶರೀರದಲ್ಲಿ ಯಾವುದೇ ಬಲಹೀನತೆ ಇದ್ರೂ, ಯಾವುದೇ ರೋಗವಿದ್ದರೂ, ಒಂದು ವೇಳೆ ನೀವು ಮಾಡಿರುವ ತಪ್ಪಿನಿಂದ ದೇವರು ನಿಮ್ಮನ್ನು ಸರಿಪಡಿಸುವ ಪ್ರಕ್ರಿಯೆಯಲ್ಲಿ ರೋಗವನ್ನು ಅನುಮತಿಸುವುದಾದರೆ ಕ್ಷಮಾಪಣೆ ಕೋರೋಣ, ಪಶ್ಚಾತ್ತಾಪ ಪಡೋಣ. ಒಂದು ವೇಳೆ ನಮ್ಮ ಜೀವಿತವು ದೇವರಿಂದ ದೂರ ಆಗುತ್ತಿರುವುದರಿಂದ, ಆತನ ಸನ್ನಿಧಿಯಿಂದ ದೂರವಾಗುತ್ತಿರುವುದರಿಂದ, ಆತನು ನಮ್ಮನ್ನು ಸರಿಪಡಿಸುವ ಪ್ರಕ್ರಿಯೆಯಲ್ಲಿ, ತನ್ನ ಕಡೆಗೆ ಸೆಳೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಾರಿ ರೋಗ ಅನುಮತಿಸುತ್ತಾರೆ, ಕಷ್ಟ ಅನುಮತಿಸುತ್ತಾರೆ, ತೊಂದರೆಗಳನ್ನು ಅನುಮತಿಸುತ್ತಾರೆ. ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ, ಪರಿಶೋಧಿಸುವುದಕ್ಕಾಗಿ. ಸಂಕಟ ಎಂಬ ಪುಟದೊಳಗೆ ಯಾಕೋಬನಿಗೆ ಈ ಸಂಕಟ ಎಂಬ ಪುಟದೊಳಗೆ ಹಾಕಿ ದೇವರು ಪರೀಕ್ಷಿಸುತ್ತಾರೆ. ಯಾಕೆಂದರೆ ಸುವರ್ಣದ ಹಾಗೆ ಅವನ ಆಧ್ಯಾತ್ಮಿಕ ಜೀವಿತ ತೋರ್ಪಡಬೇಕು ಎನ್ನುವುದಕ್ಕಾಗಿ. ಯಾವುದೇನೇ ಆಗಿರಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ದಿನ ಎರಡನೇ ಅದ್ಭುತ ಕಾರ್ಯ ಎಲ್ಲಿ ಮಾಡುತ್ತಾರೆ ಹೇಳಿ? ಕುಟುಂಬದಲ್ಲಿ. ಈ ದಿನ ನನ್ನ ಕರ್ತನು ನಿಮ್ಮ ಕುಟುಂಬದಲ್ಲಿಯೂ ಕೂಡ ಅದ್ಭುತ ಮಾಡಬೇಕು ಎಂದು ಆಸೆ ಪಡ್ತಿದ್ದಾರೆ. ಯಾವುದು ಆ ಅದ್ಭುತ? ಗಂಡನಾಗಿ ನೀವು ಅಳ್ತಾ ಇದ್ದೀರೋ? ಹೆಂಡತಿಯಾಗಿ ಅಳ್ತಾ ಇದ್ದೀರೋ? ತಂದೆಯಾಗಿ ನೀವು ಅಳ್ತಾ ಇದ್ದೀರೋ? ತಾಯಿಯಾಗಿ ನೀವು ಅಳ್ತಾ ಇದ್ದೀರೋ?
ಮಗನಾಗಿ ನೀವು ಅಳ್ತಾ ಇದ್ದೀರೋ, ಮಗಳಾಗಿ ನೀವು ಅಳ್ತಾ ಇದ್ದೀರೋ, ನೀವು ಅಳುವುದಕ್ಕೆ ಕಾರಣ ಏನೇ ಆಗಿರ್ಬೋದು, ಆದರೆ ಯಾವುದೆಲ್ಲ ನೀವು ಅಳುವುದಕ್ಕೆ ಕಾರಣವಾಗಿದೆಯೋ ಅದನ್ನೇ ನನ್ನ ಕರ್ತನು ತನ್ನ ಮಹಾ ಅದ್ಭುತದಿಂದ ಪರಿಷ್ಕರಿಸ್ಲಿಕ್ಕಿದ್ದಾರೆ. ಅದೇ ನಾವು ಮಾಡುವ ಪ್ರಾರ್ಥನೆಯಿಂದ ದೇವರು ಮಾಡ್ಲಿಕ್ಕಿರುವ ಅದ್ಭುತ. ಆ ನಂತರ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 16-17 ವಚನಗಳಲ್ಲಿ ಯೇಸುಕ್ರಿಸ್ತನು ಪೇತ್ರನಿಗೂ, ಆಂದ್ರಿಯನಿಗೂ, ಯೋಹಾನನಿಗೂ, ಯಾಕೋಬನಿಗೂ, ನಿಮ್ಮ ವ್ಯಾಪಾರಗಳನ್ನು ಬಿಟ್ಟು, ನಿಮ್ಮ ದೋಣಿಯನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸಿರಿ ಅನ್ನುತ್ತಾರೆ. 17ನೇ ವಚನ. ನನ್ನನ್ನು ಹಿಂಬಾಲಿಸಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂದು ಹೇಳಿ ಅವರನ್ನು ಕರೆದಾಗ ತಕ್ಷಣವೇ ಅವರು ತಮ್ಮ ಬಲೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಆತನು ಇನ್ನೂ ಸ್ವಲ್ಪ ದೂರ ಹೋಗಿ ಜೆಬೆದಾಯನ ಮಕ್ಕಳಾದ ಯಾಕೋಬನನ್ನು, ಅವನ ಸಹೋದರನಾದ ಯೋಹಾನನನ್ನು ನೋಡಿ ಅವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿಪಡಿಸಿಕೊಳ್ಳುತ್ತಾ ಇದ್ರು. ತಕ್ಷಣವೇ ಆತನು ಅವರನ್ನು ಕರೆಯಲು ಅವರು ತಮ್ಮ ತಂದೆಯಾದ ಜೆಬೆದಾಯನ ದೋಣಿಯಲ್ಲಿ ಕೂಲಿ ಆಳುಗಳ ಬಳಿಯಲ್ಲಿ ಅವುಗಳನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಯೇಸು ಕ್ರಿಸ್ತನು ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತೇನೆ ಅಂದಾಗ ಬಲೆಗಳನ್ನು ಬಿಟ್ಟುಬಿಡ್ತಾರೆ, ದೋಣಿಗಳನ್ನು ಬಿಟ್ಟುಬಿಡ್ತಾರೆ, ವ್ಯಾಪಾರವನ್ನು ಬಿಟ್ಟುಬಿಡ್ತಾರೆ, ಯೇಸುವನ್ನು ಹಿಂಬಾಲಿಸ್ತಾರೆ. ಫಲಿತವಾಗಿ ಯಾಕೋಬನಿಗೂ, ಯೋಹಾನನಿಗೂ, ಪೇತ್ರನಿಗೂ, ಆಂದ್ರಿಯನಿಗೂ ಯೇಸು ಕ್ರಿಸ್ತನೊಂದಿಗೆ ಒಂದು ಅದ್ಭುತವಾದಂತಹ ಗುರು ಶಿಷ್ಯರ ಬಾಂಧವ್ಯ ಉಂಟಾಗ್ತದೆ, ಇಲ್ಲವೇ ಆತ್ಮೀಕ ತಂದೆ ಮಕ್ಕಳ ಬಾಂಧವ್ಯ ಉಂಟಾಗುತ್ತೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಅವರವರ ಮನೆಗೂ ಕೂಡ ಹೋಗ್ತಾ ಇದ್ರು. ಆ ಕಾರಣಕ್ಕಾಗಿಯೇ ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 29ನೇ ವಚನದಲ್ಲಿ, ಕೂಡಲೇ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸೀಮೋನ್ ಆಂದ್ರಿಯ ಅವರ ಮನೆಗೆ ಪ್ರವೇಶಿಸಿದರು. ಯಾರ ಮನೆಗೆ ಹೋದ್ರಂತೆ? ಯಾಕೋಬ ಯೋಹಾನ ಇವರ ಸಂಗಡ ಸೀಮೋನನೂ ಆಂದ್ರಿಯ ಎಂಬುವವರ ಮನೆಗೆ ಹೋಗುತ್ತಾರೆ. ಮರೆಯಬೇಡಿ ಪ್ರಿಯರೇ, ಪೇತ್ರ ಆಂದ್ರಿಯ ಯಾರು? ಅಣ್ಣ ತಮ್ಮಂದಿರು. ಈಗ ಯೇಸು ಯಾರ ಮನೆಗೆ ಹೋಗ್ತಾರೆ? ಪೇತ್ರ ಆಂದ್ರಿಯ ಅವರ ಮನೆಗೆ ಹೋಗ್ತಾರೆ, ರೈಟ್? ಅವರ ಮನೆಗೆ ಹೋದ್ರೆ ಅವರ ಮನೆಯಲ್ಲಿ ಯಾರಿದ್ರು? ಸೀಮೋನನ ಅತ್ತೆ ಜ್ವರದಿಂದ ಮಲಗಿರಲಾಗಿ, ಜ್ವರದಿಂದ ಮಲಗಿರಲಾಗಿ ಕೂಡಲೇ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಸೀಮೋನನ ಮನೆಯಲ್ಲಿ ಯಾರಿದ್ದಾರೆ ಹೇಳ್ರಿ? ಯಾಕೆ ಮಾತಾಡೋದಿಲ್ಲ? ಸೀಮೋನನ ಮನೆಯಲ್ಲಿ ಯಾರಿದ್ದಾರೆ ಹೇಳಿ? ಅತ್ತೆ ಇದ್ದಳು. ಈ ದಿನಮಾನಗಳಲ್ಲಿ ಅತ್ತೆಯನ್ನು ಇರಲು ಬಿಡ್ತಿದಾರೋ? ನಿಜವಾಗಲೂ ಮನೆಯಲ್ಲಿ ಇಟ್ಕೊಳ್ತಿದ್ದಾರೋ? ಗಂಡನ ತಂದೆ ತಾಯಿಗಳನ್ನಾಗಲಿ ಹೆಂಡತಿಯ ತಂದೆ ತಾಯಿಗಳನ್ನಾಗಲಿ ಮನೆಯ ಹೊಸಲಿನ ಬಳಿಗೂ ಬರಗೊಡಿಸ್ತಿದಾರಾ? ಯಾರೂ ಬರಗೊಡಿಸ್ತಾ ಇಲ್ಲ ಪ್ರಿಯರೇ. ಈ ದಿನ ಕೇಳ್ತಿದ್ದೇನೆ, ನಿಮ್ಮ ಅತ್ತೆಯಲ್ಲಿದ್ದಾಳೆ, ಆಕೆಯನ್ನು ಹತ್ತಿರಕ್ಕೂ ಕೂಡ ಏನ್ ಮಾಡಲ್ಲ? ಹತ್ತಿರಕ್ಕೂ ಕೂಡ ಬರಗೊಡಿಸಲ್ಲ. ದಯವಿಟ್ಟು ಗಮನಿಸಿ ಪ್ರಿಯರೇ, ರೂತಳು ಯಾಕೆ ಅಷ್ಟು ದೊಡ್ಡ ವ್ಯಕ್ತಿಯಾಗುತ್ತಾಳೆ ಗೊತ್ತಾ? ಆಕೆಯ ಗಂಡ ಸತ್ತರೂ ಕೂಡ ತನ್ನ ಅತ್ತೆಯನ್ನು ಎಂದಿಗೂ ಬಿಡುವುದೇ ಇಲ್ಲ ಪ್ರಿಯರೇ. ತನ್ನ ಅತ್ತೆಯನ್ನೂ ಅಂಟಿಕೊಂಡಿರುತ್ತಾಳೆ. ಅಷ್ಟು ಮಾತ್ರವಲ್ಲ, ಅತ್ತೆ ನಂಬಿರುವ ದೇವರೇ ನಿಜವಾದ ದೇವರಾಗಿದ್ದಾರೆ ಎಂದು ಗ್ರಹಿಸಿಕೊಳ್ತಾಳೆ. ಫಲಿತವಾಗಿ ದಾವೀದನನ್ನು ಮೊಮ್ಮಗನಾಗಿ ಪಡೆಯುತ್ತಾಳೆ. ದಾವೀದನ ಮೂಲಕ ಯೇಸುಕ್ರಿಸ್ತನನ್ನು ಲೋಕರಕ್ಷಕನನ್ನು ಪರಿಚಯಿಸುವಂತಹ ಭಾಗ್ಯವನ್ನು ಹೊಂದಿಕೊಳ್ತಾಳೆ. ಯಾರು ಹೇಳಿ? ರೂತಳು. ಈ ರೂತಳ ವಿಶೇಷತೆಯೇನು? ತನ್ನ ಗಂಡ ಸತ್ತರೂ ಸಹ ಅತ್ತೆಯನ್ನು ಮಾತ್ರ ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಈ ದಿನ ನಾವು ನೋಡ್ತಿರೋದೇನೆಂದರೆ, ಪೇತ್ರನ ಮನೆಯಲ್ಲಿ ಯಾರಿದ್ದಾರೆ? ಅತ್ತೆ ಇದ್ದಾಳೆ. ಅತ್ತೆಯ ಆರೋಗ್ಯ ಸರಿಯಿಲ್ಲದಿರುವಾಗ ಪೇತ್ರನು ಏನ್ಮಾಡ್ತಾನೆ? ತನ್ನ ಮನೆಗೆ ಯೇಸುವನ್ನು ಕರೆದೊಯ್ತಾನೆ. ಯೇಸುವೆ, ಒಂದು ಸಾರಿ ನನ್ನ ಮನೆಗೆ ಬನ್ನಿರಿ. ಎದಕ್ಕಾಗಿ? ನನ್ನ ಅತ್ತೆಯ ಆರೋಗ್ಯ ಸರಿಯಾಗಿಲ್ಲ. ಒಂದು ದಿನ ಒಬ್ಬ ವ್ಯಕ್ತಿಗೆ ಒಂದು ಫೋನ್ ಕರೆ ಬಂತಂತೆ. ಅಮೆರಿಕದಲ್ಲಿರ್ತಾನೆ, ಅವನಿಗೊಂದು ಫೋನ್ ಕರೆ ಬರುತ್ತೆ. ಏನೆಂದು ಫೋನ್ ಕರೆ ಬಂತು ಎನ್ನುವುದಾದ್ರೆ, ಅವನ ಅತ್ತೆ, ಕೆಲವೊಂದು ಆತ್ಮೀಕರು ಎಲ್ಲರೂ ಸೇರಿ ಹೋಲಿ ಲ್ಯಾಂಡ್ಗೆ ಹೋದ್ರಂತೆ. ಯಾವ ಲ್ಯಾಂಡು? ಇಸ್ರಾಯೇಲ್ ದೇಶವನ್ನು ನೋಡುವುದಕ್ಕಾಗಿ ಹೋದ್ರಂತೆ. ಹಾಗೆ ಹೋದಾಗ ಆ ಪ್ರವಾಸದಲ್ಲಿ ಇಸ್ರಾಯೇಲ್ ದೇಶವನ್ನು ನೋಡುತ್ತಾ ಇರುವಾಗ ಈ ವ್ಯಕ್ತಿಗೆ ಫೋನ್ ಕರೆ ಬಂತಂತೆ. ನಿಮ್ಮ ಹೆಸರು ಜೇಕಬ್ ಆಗಿದೆಯಾ ಅಂದಾಗ, ಹೌದು, ನನ್ನ ಹೆಸರು ಜೇಕಬ್. ಎಲ್ಲಿಂದ ಮಾತಾಡ್ತಿದ್ದೀರಿ? ಇಸ್ರಾಯೇಲ್ ದೇಶದಿಂದ ಮಾತಾಡ್ತಿದ್ದೇವೆ ಅಂದ್ರು. ಇಸ್ರಾಯೇಲ್ ದೇಶದಿಂದ ಮಾತಾಡ್ತಿದ್ದೀರೋ? ಎದಕ್ಕಾಗಿ ಮಾತಾಡ್ತಿದ್ದೀರಿ ಅಂದಾಗ, ಇಂತಹ ವ್ಯಕ್ತಿ ನಿಮಗೆ ಗೊತ್ತೋ? ಆ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತೆಂದು ಕೇಳೋದ್ಯಾಕೆ? ಆಕೆ ನನ್ನ ಅತ್ತೆ. ಆಯ್ತು ಸರಿ, ಈಗ ನಿಮ್ಮ ಅತ್ತೆ ಎಲ್ಲಿದ್ದಾರೆ? ಇಸ್ರಾಯೇಲ್ ದೇಶದಲ್ಲಿಯೇ ಇದ್ದಾರೆ. ನಿಮಗೊಂದು ವಿಷಾದಕರವಾದ ವಾರ್ತೆ ಹೇಳಬೇಕಿತ್ತು. ಅದೇನೆಂದರೆ, ನಿಮ್ಮ ಅತ್ತೆ ರಾತ್ರಿ ಹೃದಯಘಾತದಿಂದ ಹಾಸ್ಪಿಟಲ್ನಲ್ಲೇ ಸತ್ತಿದ್ದಾರೆ. ಅಯ್ಯೋಯ್ಯೋ, ನನ್ನ ಅತ್ತೆ ಸತ್ತಿದ್ದಾರೋ ಎಂಬುದಾಗಿ ಅವನು ಬಹಳ ಬಾಧೆ ಪಡ್ತಾನೆ. ಆಗ ಅಧಿಕಾರಿಗಳು ಹೇಳಿದ್ದೇನೆಂದರೆ, ನಿನ್ನ ಅತ್ತೆ ಸತ್ತಿರುವುದರಿಂದ ಆಕೆಯ ಶವ ಅಮೆರಿಕ ದೇಶಕ್ಕೆ ಕಳಿಸಬೇಕಾದ್ರೆ ಬಹಳ ದುಡ್ಡು ಖರ್ಚಾಗುತ್ತೆ. ಈಗ
ನೀವು ಬಯಸುವುದಾದರೆ, ಖರ್ಚೆಲ್ಲ ನೀವೇ ನೋಡಿಕೊಳ್ಳುವುದಾದರೆ ಆಕೆಯ ಶವವನ್ನು ಅಮೆರಿಕ ದೇಶಕ್ಕೆ ಕಳಿಸುತ್ತೇವೆ. ಇಲ್ಲ ಎನ್ನುವುದಾದರೆ ಬಹು ಕಡಿಮೆ ಖರ್ಚಿನಲ್ಲಿಯೇ ಇಲ್ಲಿಯೇ ಅವಳನ್ನು ಹೂಣಿಡ್ತೇವೆ. ಅಷ್ಟೇ ಅಲ್ಲ, ವಿಶೇಷತೆ ಏನೆಂದರೆ ಅವಳು ಎಲ್ಲಿ ಸತ್ತಿದ್ದಾಳೆ ಎನ್ನುವುದಾದರೆ ಬೆಥೇನಿ ಗ್ರಾಮದಲ್ಲಿಯೇ ಸತ್ತಿದ್ದಾಳೆ. ಎಲ್ಲಿ ಸತ್ತಿದ್ದಾಳಂತೆ? ಬೇಥನಿ ಗ್ರಾಮದಲ್ಲಿ ಸತ್ತಿದ್ದಾಳಂತೆ. ಬೇಥನಿ ಅಂದ್ರೆ ಯಾರದು? ಹೇಳ್ತೇನೆ ಕೇಳಿ. ಮರಿಯಳು, ಮಾರ್ತಳು, ಲಾಜರನ ಊರಾಗಿತ್ತು. ಆಕೆ ಬೇಥನಿ ಊರಲ್ಲಿಯೇ ಸತ್ತಿದ್ದಾಳೆ ಎಂದು ಹೇಳಿದ ಕೂಡಲೇ ಫೋನ್ನಲ್ಲಿ ಅಮೆರಿಕದಿಂದ ಮಾತಾಡುವ ಅಳಿಯನಿಗೆ ಬಲ್ಪು ಹೊಳೆಯಿತು. ಯಾವ ಬಲ್ಪು ಹೊಳೆಯಿತು ಗೊತ್ತಾ? ಏನ್ ಹೇಳ್ತಾನೆ ಗೊತ್ತಾ ಆ ಕಡೆ ಇರುವ ಅಧಿಕಾರಿಗಳಿಗೆ? ಎಷ್ಟೇ ಖರ್ಚಾಗಿದ್ರೂ ಪರವಾಗಿಲ್ಲ, ದಯವಿಟ್ಟು ನನ್ನ ಅತ್ತೆಯ ಶವವನ್ನು ನಮ್ಮ ದೇಶಕ್ಕೆ ಕಳಿಸಿಕೊಡಿರಿ. ಹಾಗಲ್ಲ ಸಾರ್, 10 ಲಕ್ಷವರೆಗೂ ಖರ್ಚಾಗತ್ತೆ, ಆದರೂ ಪರವಾಗಿಲ್ಲ ಕಳಿಸಿಕೊಡಿರಿ ಅನ್ನುತ್ತಾನೆ. ಯಾಕೆ, ಎದಕ್ಕಾಗಿ? ಯಾಕೆ ಅಂತ ಕೇಳಿದ್ರೆ ಏನಂತ ಹೇಳನ್ನುತ್ತೀರಿ? ಏನಾದರೂ ನೀವು ಮರೆತು ಬೆಥೆನಿ ಊರಿನಲ್ಲಿಯೇ ಆಕೆಗೆ ಹೂಣು ಇಡುವುದಾದರೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಏನೆಂದು? ಲಾಜರನು ಬೆಥೆನಿ ಊರಿನಲ್ಲಿಯೇ ಸಮಾಧಿ ಮಾಡಲ್ಪಟ್ಟ, ತಿರುಗಿ ಎದ್ದು ಬಂದ. ಈಗ ಸತ್ತಿರುವ ನಮ್ಮ ಅತ್ತೆ ತಿರುಗಿ ಎದ್ದು ಬರುವುದಾದರೆ ಯಾರಿಗೆ ಬೇಕು ಆ ತಲೆನೋವು ತಿರುಗಿ ಎದ್ದು ಬರುವಂಥದ್ದು? ಹೇಗೋ ಈಗ ಸತ್ತೋಗಿದ್ದಾಳಲ್ಲವೇ, ಪೀಡಾ. ಆಗೋ ನೋಡಿದ್ರಾ, ನಿಮ್ಮ ಬಾಯಲ್ಲಿ ಸತ್ಯ ನಿಲ್ಲುತ್ತದೋ? ಪೀಡಾ ಹೊರಟೋಯ್ತಂತೆ. ಅತ್ತೆ ಆಗಿರೋದ್ರಿಂದ ಪೀಡಾ ಹೊರಟೋಯ್ತು. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಪೇತ್ರನ ಅತ್ತೆ ಅವನ ಮನೆಯಲ್ಲಿದ್ದಳು. ಮತ್ತೆ ನಿಮ್ಮ ಸಂಗತಿ ಏನೆಂದು ಒಮ್ಮೆ ಆಲೋಚಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಅದೇ ಸಮಯದಲ್ಲಿ ಯಾವಾಗ ಅತ್ತೆಯ ಆರೋಗ್ಯ ಸರಿಯಾಗಿರಲಿಲ್ಲವೋ ಪೇತ್ರನು ಯೇಸುವನ್ನು ತನ್ನ ಮನೆಗೆ ಕರೆದೊಯ್ದು ಅತ್ತೆಯ ಮೈ ಹುಷಾರಿಲ್ಲ, ಒಂದು ಸಾರಿ ಯೇಸುವೆ ನೀವು ಪ್ರಾರ್ಥಿಸಿದ್ರೆ ಅತ್ತೆಗೆ ವಾಸಿಯಾಗ್ತದೆ ಎಂದು ಹೇಳಿದಾಗ ಯೇಸು ಕ್ರಿಸ್ತನು ಏನ್ಮಾಡ್ತಾರೆ ನೋಡಿ, ಏನಿದೆ ಬೈಬಲ್ನಲ್ಲಿ. ಸೀಮೋನನ ಅತ್ತೆ ಜ್ವರದಲ್ಲಿ ಬಿದ್ದಿರುವಾಗ ತಕ್ಷಣವೇ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಆತನು ಆಕೆಯ ಹತ್ತಿರಕ್ಕೆ ಬಂದು ಕೈ ಹಿಡಿದು ಆಕೆಯನ್ನು ಎಬ್ಬಿಸಿದನು. ತಕ್ಷಣವೇ ಆಕೆಯ ಜ್ವರವೂ ಬಿಟ್ಟು ಹೋಯ್ತು. ಪ್ರಿಯರೇ, ಯೇಸು ಕ್ರಿಸ್ತನ ಸ್ಪರ್ಶವು ತಗುಲಿದ ಕೂಡಲೇ ಶರೀರಕ್ಕೆ ಏನುಂಟಾಯ್ತು? ಹೇಳ್ತೇನೆ ಕೇಳಿ, ಸ್ವಸ್ಥತೆಯುಂಟಾಯಿತು. ಎದಕ್ಕಾಗಿ? ಅದು ಸೃಷ್ಟಿಕರ್ತನ ಶರೀರ. ನಮ್ಮ ಯೇಸು ಕ್ರಿಸ್ತನ ಶರೀರವು ಬಹು ಶಕ್ತಿಯುಳ್ಳದಾಗಿದೆ. ಆತನ ವಸ್ತ್ರ ಮುಟ್ಟಿದಾಗಲೇ 12 ವರ್ಷಗಳವರೆಗೂ ರಕ್ತಸ್ರಾವವುಳ್ಳಂತಹ ಸ್ತ್ರೀ ಸ್ರಾವ ನಿಂತು ಸ್ವಸ್ಥವಾದಳು. ಆತನು ಮಹಿಮೆಯ ಸ್ವರೂಪನಾಗಿದ್ದಾನೆ, ಮಹಿಮೆಯುಳ್ಳಂತಹ ದೇವರು. ಅತ್ತೆ ವಾಸಿಯಾಗುತ್ತಾಳೆ. ಇಲ್ಲಿ ನಿಮಗೆ ಅರ್ಥವಾಗಬೇಕಾದದ್ದೇನೆಂದರೆ, ಯೇಸು ಕ್ರಿಸ್ತನು ಪೇತ್ರನನ್ನು, ಯೋಹಾನನನ್ನು, ಯಾಕೋಬನನ್ನು, ಆಂದ್ರಿಯನನ್ನು ಅವರು ತಮ್ಮ ತಮ್ಮ ವ್ಯಾಪಾರ ಮಾಡುವಾಗ ಕರೆಯುತ್ತಾರೆ, ತಮ್ಮ ಸೇವೆ ಮಾಡಬೇಕೆಂದು ಕರೆಯುತ್ತಾರೆ. ಅವರು ಆತನ ಕರೆಯನ್ನು ಹೊಂದಿಕೊಂಡು ತಮ್ಮ ಬಲೆ ಬಿಟ್ಟು ಬಿಡುತ್ತಾರೆ, ವ್ಯಾಪಾರ ಬಿಟ್ಟು ಬಿಡುತ್ತಾರೆ, ಅವರು ತಮಗಿರುವ ವ್ಯವಹಾರವೆಲ್ಲ ಬಿಟ್ಟು ಬಿಡ್ತಾರೆ. ಯಾರನ್ನು ಹಿಂಬಾಲಿಸ್ತಾರೆ? ಯೇಸುವನ್ನು ಹಿಂಬಾಲಿಸಲು, ಸೇವೆ ಮಾಡಲು ಆರಂಭಿಸುತ್ತಾರೆ. ಬಹಳ ಸಂತೋಷ. ಈಗ ಲೂಕನ ಸುವಾರ್ತೆಗೆ ಹೋಗೋಣ ಬನ್ನಿ. 4ನೇ ಅಧ್ಯಾಯ 38ನೇ ವಚನ. ಆತನು ಸಭಾಮಂದಿರದಿಂದ ಎದ್ದು ಏನಂತೆ? ಆತನು ಸಭಾಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಹೋದನು. ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡರು. ಆತನು ಆಕೆಯ ಬಳಿಯಲ್ಲಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು. ಕೂಡಲೇ ಆಕೆಯು ಎದ್ದು ಅವರಿಗೆ ಉಪಚಾರ ಮಾಡಲು ಆರಂಭಿಸಿದಳು. ಜಾಗ್ರತೆಯಿಂದ ಕೇಳ್ರಿ. ಮೊದಲ ಅದ್ಭುತ ವಿವಾಹದಲ್ಲಿ, 2ನೇ ಅದ್ಭುತ ಕುಟುಂಬದಲ್ಲಿ, 3ನೇ ಅದ್ಭುತ ಬಂಧುಗಳಲ್ಲಿ. ಇಲ್ಲಿ ಏನ್ ಕಾಣಿಸುತ್ತೆ ನಿಮಗೆ? ಏನ್ ಕಾಣಿಸುತ್ತೆ ಹೇಳ್ರಿ? ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಬಹು ಬೆಲೆಯುಳ್ಳದ್ದು ಯಾವುದು ಹೇಳಿ? ಹೇಳ್ತೇನೆ ಕೇಳಿ. ಗಂಡ, ಹೆಂಡತಿ, ಮಕ್ಕಳು, ಬಂಧುಗಳು. ಅರ್ಥ ಮಾಡಿಕೊಳ್ಳಿ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಗಂಡ, ಹೆಂಡತಿ, ಇವರಿಂದ ಹುಟ್ಟಿ ಬರೋದು ಯಾರು? ಮಕ್ಕಳು. ಆ ಮಕ್ಕಳು ವಿವಾಹ ಮಾಡಿಕೊಳ್ಳುವುದಾದರೆ ಬಂಧುಗಳು ಬರ್ತಾರೆ. ಈಗ ದೇವ್ರು ಏನ್ ಕೋರಿಕೊಳ್ತಿದ್ದಾರೆ? ಗಂಡ ಹೆಂಡತಿಯರ ಜೀವಿತದಲ್ಲಿ ಅದ್ಭುತ ಆಗಬೇಕು, ಮಕ್ಕಳ ಜೀವಿತದಲ್ಲಿ ಅದ್ಭುತ ಆಗಬೇಕು, ಬಂಧುಗಳ ಜೀವಿತದಲ್ಲಿ ಅದ್ಭುತ ಆಗಬೇಕು. ಏನಾಗಿದೆ ದೇವರು ಕೋರಿಕೊಳ್ತಿರುವ ಅದ್ಭುತ? ಸಹೋದರ ಸಹೋದರಿಯರೇ, ಇತ್ತೀಚೆಗೆ ಹೇಳಿದ್ದೇನೆ,
ಈ ಲೋಕದಲ್ಲಿರುವ ಎಲ್ಲಾ ಅದ್ಭುತಗಳಿಗಿಂತಲೂ ಬಹು ಶ್ರೇಷ್ಠವಾದ ಅದ್ಭುತ ಯಾವುದೆಂದು ಹೇಳ್ರಿ? ಸೃಷ್ಟಿಸಲ್ಪಟ್ಟ ಮನುಷ್ಯ ಸೃಷ್ಟಿಕರ್ತನನ್ನು ಕಂಡುಕೊಂಡು ಆ ಸೃಷ್ಟಿಕರ್ತನನ್ನು ಆದುಕೊಳ್ಳುವುದೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಅದ್ಭುತ. ಸೃಷ್ಟಿಸಲ್ಪಟ್ಟ ಮನುಷ್ಯ ದೇವರಿಂದ ದೂರವಾದ ನಂತರ, ಪಾಪದಲ್ಲಿ ಬಂಧಿತನಾದ ನಂತರ ಅವನನ್ನು ಬಿಡಿಸಲು ಬಂದಿರುವಂತಹ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ತಾನು ಇರುವಂತಹ ಪಾಪ ಬಂಧನದಿಂದ ಹೊರಗೆ ಬಂದು ಕ್ರಿಸ್ತನು ಅನುಗ್ರಹಿಸುವಂತಹ ನಿತ್ಯ ಜೀವವನ್ನು, ನೀತಿಯುಕ್ತವಾದ ಜೀವಿತ ಹೊಂದಿಕೊಳ್ಳುವುದೇ ದೊಡ್ಡ ಅದ್ಭುತ ಎಂಬ ಈ ವಾಸ್ತವವನ್ನು ಯಾರೊಬ್ಬರೂ ಮರೆಯಬೇಡಿರಿ. ಬನ್ನಿ, ಮೊಳಕಾಲೂರಿರಿ, ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಯೇಸುವೇ, ಆ ದಿನ ತನ್ನ ಮಗನ ನಿಮಿತ್ತ ಆ ತಂದೆ ಅಳುತ್ತಾನೆ. ಈ ದಿನ ಯಾವುದೇ ತಂದೆಯಾಗಲಿ, ಯಾವುದೇ ತಾಯಿಯಾಗಲಿ ಮಕ್ಕಳ ನಿಮಿತ್ತ ಅಳುತ್ತಾ ಇದ್ದಾರೋ, ಏಸಯ್ಯಾ, ಅಂತಹ ಮಕ್ಕಳನ್ನು ಕನಿಕರಿಸಿರಿ, ಅಂತಹ ಮಕ್ಕಳನ್ನು ರಕ್ಷಿಸಿರಿ. ನಮ್ಮ ಮಕ್ಕಳನ್ನು ರಕ್ಷಿಸಿರಿ, ನಮ್ಮ ಮಕ್ಕಳನ್ನು ಕಾಪಾಡಿರಿ, ನಮ್ಮ ಮಕ್ಕಳನ್ನು ಸಂರಕ್ಷಿಸಿರಿ, ಅವರ ಆತ್ಮಿಕತೆಯನ್ನು ಬಲಪಡಿಸಿರಿ, ಅವರ ವಿದ್ಯಾಭ್ಯಾಸದಲ್ಲಿ ಜಯ ಅನುಗ್ರಹಿಸಿರಿ, ಅವರ ಯವನ ಪ್ರಾಯವನ್ನು ಕಾಪಾಡಿರಿ. ಯಾವ ದುಷ್ಟ ಶಕ್ತಿಯು ನಮ್ಮ ಮಕ್ಕಳನ್ನು ದೇವರೇ ಸೆಳೆದುಕೊಂಡು ಹೋಗಬೇಕೆಂದು ಪ್ರಯತ್ನ ಮಾಡುತ್ತಿದೆಯೋ, ಆ ದುಷ್ಟ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ಲಯಗೊಳಿಸುತ್ತೇವೆ. ನಮ್ಮ ಮಕ್ಕಳಿಗೆ ಸಂಪೂರ್ಣ ಕಾವಲನ್ನು, ಭದ್ರತೆಯನ್ನು ಯೇಸುವೇ ನಿಮ್ಮ ಮಹಾಕೃಪೆಯಿಂದ ಅನುಗ್ರಹಿಸಿ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗಿ ನಿಮಗೋಸ್ಕರವೇ ಜೀವಿಸುವಂತಹ ಭಾಗ್ಯವನ್ನು ದಯಪಾಲಿಸಿರಿ. ಯಾವ ಅದ್ಭುತ ಕಾರ್ಯವನ್ನು ನೀವು ನಮಗೋಸ್ಕರ ಕೂಡಿಟ್ಟಿದ್ದೀರೋ ಆ ಅದ್ಭುತ ಕಾರ್ಯವನ್ನು ಸ್ವಾಧೀನ ಮಾಡಿಕೊಂಡು ನಿಮ್ಮ ನಾಮದ ಮಹಿಮೆಗೋಸ್ಕರ ಅನ್ಯರ ಮಧ್ಯದಲ್ಲಿ ಧನ್ಯಕರವಾದ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸುವ ಹಾಗೆ ಸಹಾಯ ಮಾಡಿರಿ. ನಮ್ಮ ಪ್ರಾಣ, ಆತ್ಮ, ಶರೀರದಲ್ಲಿ ಇರುವಂತಹ ಪ್ರತಿಯೊಂದು ಅವಶ್ಯಕತೆಯನ್ನು ತೀರಿಸಿರಿ ಎಂದು ನಿಮಗೇ ಎಲ್ಲ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.